ನಾಳೆ ತಿಂಡಿಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಇವತ್ತು. ಅಡುಗೆನೂ ಒಂಥರ ಎಕ್ಸ್ಪೆರಿಮೆಂಟೇ ಅಲ್ವಾ. ಗೋವರ್ಧನ್ ಮತ್ತು ಸುಬ್ಬಿ ಕುಟ್ಟಿ ಮೇಲೆ ಇದ್ರ ಎಕ್ಸ್ಪೆರಿಮೆಂಟ್ ರಿಸಲ್ಟ್ಸ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಜಸ್ಟ್ ಕೀಪಿಂಗ್ ಮೈ ಫಿಂಗರ್ಸ್ ಕ್ರಾಸ್ಡ್. ಎಕ್ಸೈಟೆಡ್, ಘಮ ಘಮ ಅಂತ ಇದೆ. ನನಗೆ ತುಂಬ ಟೆಂಪ್ಟ್ ಆಗ್ತಾ ಇದೆ. ಸೂಪರ್ ಆಗಿದೆ. ನನಗೆ ನಾನೇ ಬೆನ್ನು ತಟ್ಕೊತೀನಿ, ಚೆನ್ನಾಗಿ ಮಾಡಿದ್ದೀನಿ ಅಂತ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಗೋವರ್ಧನ್ ಸುಬ್ಬಿ ಕುಟ್ಟಿ ಹೇಗಿರ್ತಾರೆ ಅಂತ ನಾಳೆ ಹೇಳ್ತೀನಿ. ಯಾಕೆಂದರೆ ನಾನೀಗ ಅವ್ರನ್ನ ಗಿನಿಪಿಗ್ ಮಾಡ್ಕೊತಾ ಇದ್ದೀನಿ. ನಾಳೆ ತಿಂಡಿಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಇವತ್ತು. ಎಕ್ಸ್ಪೆರಿಮೆಂಟು ಅಂತ ಅಂದ್ಬಿಟ್ಟು ಅಡುಗೆ ಮನೇಲಿ ನಿಂತ್ಕೊಂಡಿದ್ದೀನಿ. ಇದೇನು ಲ್ಯಾಬ್ ಕೆಟ್ಟೋಯ್ತು ಅಂತ ಅನ್ಕೋತಾ ಇದ್ದೀರಾ? ಅಡುಗೆನೂ ಒಂಥರ ಎಕ್ಸ್ಪೆರಿಮೆಂಟೇ ಅಲ್ವಾ. ಏನೇನೋ ನೆನೆಸ್ತೀವಿ, ಬೇಯಿಸ್ತೀವಿ ಅಥವಾ ಸ್ಟೀಮ್ ಮಾಡ್ತೀವಿ. ಎಂಡ್ ರಿಸಲ್ಟ್ ಇನ್ನೇನೋ ಸಿಗುತ್ತೆ. ಅಂದರೆ ರಾ ಪ್ರಾಡಕ್ಟ್ಸಿಂದ ಕುಕ್ ಪ್ರಾಡಕ್ಟ್ಸ್ ಆಗುತ್ತೆ. ಸೊ ಅಡುಗೆ ಮನೆಯೂ ನಮ್ಮ ಲ್ಯಾಬೇ. ಈ ಸೈನ್ಸ್ ಸ್ಟೂಡೆಂಟ್ಸ್ಗೆಲ್ಲ ಇದು ಅರ್ಥ ಆಗುತ್ತೆ. ಓಕೆ, ನನ್ನ ಎಕ್ಸ್ಪೆರಿಮೆಂಟ್ ಏನು, ಅದನ್ನು ಹೇಗೆ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ಹೇಳೋದಕ್ಕೆ ಮುಂಚೆ ಅದ್ರದ್ದೊಂದು ಚಿಕ್ಕದೊಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಇದೆ, ಅದನ್ನು ಹೇಳ್ಬಿಡ್ತೀನಿ. ಅಫ್ಕೋರ್ಸ್ ಇದನ್ನು ನೀವು ಯಾರಾದರೂ ಟ್ರೈ ಮಾಡಿರ್ತೀರ. ಸುಮಾರು ಜನ ಪ್ರಾಬಬ್ಲಿ ಆನ್ ಅ ಡೈಲಿ ಬೇಸಿಸ್ ಈ ಪದಾರ್ಥನ ಉಪಯೋಗಿಸ್ತಾ ಇರ್ತೀರ. ಆದರೆ ನಾನು ಇದ್ರ ಬಗ್ಗೆ ತುಂಬ ಕೇಳಿದ್ದೆ, ಓದಿದ್ದೆ, ಆದರೆ ಇದುವರೆಗೂ ಯಾವತ್ತೂ ಟ್ರೈ ಮಾಡಿದ್ದಿಲ್ಲ. ಒಂದು 2 ಸತಿ ತಿಂದಿದ್ದೀನಿ, ಬಟ್ ಅಷ್ಟೊಂದೇನು ಅವಾಗ ಸೆಟ್ ಆಗಲಿಲ್ಲ, ಬೇಸಿಕ್ಕಾಗಿ ಇಷ್ಟ ಆಗಲಿಲ್ಲ. ಆದರೆ ಇವತ್ತು ಅದನ್ನು ಟ್ರೈ ಮಾಡಲೇಬೇಕು ಡಿಸೈಡ್ ಮಾಡಿದ್ದೀನಿ. ಯಾಕೆ ಅಂದರೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಊರಿಗೆ ಹೋಗಬೇಕಾಗಿತ್ತು. ಎಸ್ ನಾರಾಯಣ ಅವರು ಬರ್ತಾಯಿದ್ರು. ಸೊ ಡಿಸ್ಕಸ್ ಮಾಡ್ತೀವಲ್ವ, ಇಷ್ಟು ದೂರ ಹೋಗಬೇಕು, ಎಲ್ಲಿ ನಿಲ್ಲಿಸೋದು, ಏನು ತಿನ್ನೋದು, ಎಷ್ಟೊತ್ತು ಹೊರಡೋದು, ಈ ಥರ ಎಲ್ಲ ಮಾತುಕತೆ ಆಗ್ತಾ ಇದ್ದಾಗ ಅವ್ರು ಹೇಳಿದ್ರು, ನೋಡಿ ಬ್ರೇಕ್ಫಾಸ್ಟ್ಗೆ ನಾನೊಂದು ಜಾಗ ಹೇಳ್ತೀನಿ, ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಅಲ್ಲಿ ನಿಲ್ಲಿಸಿ ನಾನು ಹೇಳೋ ಅಂಥ ಒಂದು ಐಟಮ್ನ ನೀವು ತಿನ್ನಲೇಬೇಕು ಅಂತ. ನಾನು ಹೌದಾ ಸರ್, ಓಕೆ ಅಂತಂದೆ. ಆಮೇಲೆ ಅವ್ರ ಹೆಸರು ಹೇಳಿದ್ದಕ್ಕೆ ಅಯ್ಯೋ ಅದನ್ನು ತಿನ್ನಬೇಕಾ, ಏನು ಮಾಡಲಿ, ಹೆಂಗೆ ಅವಾಯ್ಡ್ ಮಾಡಲಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಏಕೆಂದರೆ ಐ ವಾಸ್ ನಾಟ್ ಕಂಫರ್ಟಬಲ್. ನಾನು ಆಗಲೇ ಹೇಳಿದಂಗೆ ಇದಕ್ಕೆ ಮುಂಚೆ ತಿಂದಾಗ ನಂಗೆ ಇಷ್ಟ ಆಗಿತ್ತಿಲ್ಲ ಫಾರ್ ವಾಟ್ ಎವರ್ ರೀಸನ್. ಅವತ್ತು ಹೊರಟ್ವಿ. ಆ ಜಾಗಕ್ಕೆ ಅವರು ಕಾನ್ಸ್ಟೆಂಟಾಗಿ ಫೋನ್ ಮಾಡ್ತಾನೆ ಇದ್ರು, ಯಾಕೆಂದರೆ ನಾನು ಬೇರೆ ಕಾರಲ್ಲಿದ್ದೆ. ಅಲ್ಲೇ ನಿಲ್ಲಿಸಿದ್ರಾ, ಅಲ್ಲಿ ನಿಲ್ಲಿಸಿ, ಮಿಸ್ ಮಾಡಬೇಡಿ ಅಂತ. ಸೊ ಒಬ್ಬರು ಅಷ್ಟೊಂದು ಹೇಳಿದ್ಮೇಲೆ ಹೇಗೆ ಬೇಡ ಅನ್ನೋದು. ಸರಿ ಅಂತ ಅಂದ್ಬಿಟ್ಟು ಆ ಹೋಟ್ಲಿಗೆ ಹೋದ್ವಿ, ಆರ್ಡ್ರ್ ಮಾಡಿದೆ. ಆ ಐಟಮ್ ಬಂತು. ಆ ಐಟಮ್ ಯಾವುದು ಗೊತ್ತಾ? ಮಿಲೆಟ್ ದೋಸೆ. ನೋಡಿದ್ರೇ ಒಳ್ಳೆ ಭಯಂಕರವಾಗಿ ದೊಡ್ಡ ಸೈಜ್ ಇತ್ತು. ಅಯ್ಯೋ ನಂಗೆ ಇಷ್ಟೊಂದೆಲ್ಲ ತಿನ್ನೋಕ್ಕಾಗಲ್ಲ ಅಂತಂದೆ. ಅಯ್ಯೋ ಏನಿಲ್ಲ ಮೇಡಮ್, ತಿನ್ನಿ ಅಂತಂದರು. ಸರಿ ಅಂತ ಅಂದ್ಬಿಟ್ಟು ತಿನ್ನೋಕ್ಕೆ ಶುರು ಮಾಡಿದೆ. ಅಯ್ಯೋ ಏನು ಟೇಸ್ಟಿಯಾಗಿತ್ತು ಗೊತ್ತಾ. ಅದಕ್ಕೆ ಚೆನ್ನಾಗಿ ಬೆಣ್ಣೆನೋ ತುಪ್ಪನೋ ಎಲ್ಲ ಹಾಕಿದ್ರು, ಸೂಪರಾಗಿತ್ತು. ನಾನು ಅಂದ್ಕೊಂಡೆ ಆ ದೋಸೆ ಸೈಜ್ ನೋಡ್ಬಿಟ್ಟು ಮೇ ಬಿ ಒಂದು 3/4 ಅಥವಾ 1 ದೋಸೆ ತಿನ್ನೋದ್ರಲ್ಲೇ ಹೊಟ್ಟೆ ತುಂಬೋಗುತ್ತೆ, ಆ 2ನೇ ದೋಸೆ ಎಲ್ಲ ತಿನ್ನೋಕ್ಕಾಗಲ್ಲ ಅಂತ. ಆ ಚಟ್ನಿ ಜೊತೆ, ಸಾಗುನೂ ಇತ್ತು, ಬಟ್ ಚಟ್ನಿ ಜೊತೆ ಅಂತೂ ತುಂಬ ಅದ್ಭುತವಾಗಿತ್ತು. 1 ದೋಸೆ ಆ್ಯಕ್ಚುಲಿ ಹೊಟ್ಟೆ ತುಂಬಿತ್ತು. ಅದರ ದುರಾಸೆ, ಬಾಯಿ ರುಚಿ ಕೇಳಬೇಕಲ್ವಾ, ಆ 2ನೇ ದೋಸೆನೂ ತಿಂದೆ. ಬಟ್ ಆನೆಸ್ಟ್ಲಿ ಹೇಳ್ತೀನಿ, ಅಷ್ಟು ಚೆನ್ನಾಗಿರೋ ದೋಸೆ, ಎಸ್ಪೆಷಲಿ ಮಿಲೆಟ್ ದೋಸೆ ನಾನು ಇದುವರೆಗೂ ತಿಂದೇ ಇರಲಿಲ್ಲ. ಸೊ ದೋಸೆ ಎಲ್ಲ ತಿಂದೆ. ಇಟ್ ವಾಸ್ ವೆರಿ ಗುಡ್ ಆನ್ ಮೈ ಸ್ಟಮಕ್ ಆಲ್ಸೋ. ಸ್ವಲ್ಪ ನನಗೆ ಸೆನ್ಸಿಟಿವ್ ಸ್ಟಮಕ್ಕು, ಬೇರೆ ಏನಾದರೂ ಟ್ರೈ ಮಾಡಿದ್ರೆ ಅಪ್ಸೆಟ್ ಆಗಿಬಿಡುತ್ತೆ. ಬಟ್ ಹೊಟ್ಟೆನೂ ಏನೂ ಹಿಂಸೆ ಕೊಡಲಿಲ್ಲ. ಆ್ಯಂಡ್ ಎಷ್ಟೊತ್ತಾದರೂ ಹಶ್ವೇ ಆಗಲಿಲ್ಲ. ನಾವು ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋದು ತುಂಬ ಲೇಟ್ ಆಯಿತು, ಆಲ್ಮೋಸ್ಟ್ 3 ಗಂಟೆನೋ 4 ಗಂಟೆನೋ. ಅಲ್ಲಿವರೆಗೂ ಹೊಟ್ಟೆ ಕೂಡ ಹಶ್ವಾಗಲಿಲ್ಲ. ಸೊ ನಾನು ಎಸ್ ನಾರಾಯಣ ಅವ್ರಿಗೆ ಹೇಳ್ತಾ ಇದ್ದೆ, ನಾನಿವಾಗ ಈ ಮಿಲೆಟ್ ದೋಸೆ ರೆಸಿಪಿನ ಕಂಡುಹಿಡಿಬೇಕು ಅಂತ. ಅದಕ್ಕೆ ಅವ್ರ ತಕ್ಷಣ ಅವ್ರ ವೈಫ್ ಕಡೆ ತೋರಿಸಿದ್ರು, ಇದಾರಲ್ಲ ಇವ್ರನ್ನ ಕೇಳಿ ಅಂತ. ಸೊ ನಾನು ಭಾಗ್ಯಮ್ಮನ ಬಿಡಲಿಲ್ಲ, ನೀವು ಆ ಫಂಕ್ಷನ್ ಎಲ್ಲ ಬಿಡಿ, ಫಸ್ಟು ನನಗೆ ಇದ್ರ ರೆಸಿಪಿ ಹೇಳಿ ಅಂತ. ಸೊ ಅವರೆಲ್ಲ ರೆಸಿಪಿ ಹೇಳಿದ್ರು. ಅವರು ಸರಿ ಮಿಲೆಟ್ ಅಂದರೆ ಈ ಸಿರಿಧಾನ್ಯ ಅಂದರೆ ಅದರಲ್ಲಿ ಎಷ್ಟೊಂದು ವೆರೈಟಿ ಇರುತ್ತಲ್ಲ, ಯಾವುದು ಅಂತ ಅಂದೆ. ಸಡನ್ನಾಗಿ ಪಾಪ ಆ ಗಡ್ಡಿ ಬಿಡಿ ಗಲಾಟೆನಲ್ಲಿ ಅವ್ರಿಗೂ ಹೆಸರು ನಾಪ್ಕ ಬರಲಿಲ್ಲ. ಒಂದು ಸಣ್ಣದು ಚಿಕ್ಕದು ಬರುತ್ತೆ ಬಿಳಿ ಕಲರ್ಗೆ, ಅದು ಅಂದರು. ಸೊ ಬರ್ತಾ ಇದ್ದಂಗೆ ಫಸ್ಟು ಇಂಟರ್ನೆಟ್ಗೆ ಹೋಗಿ ಎಲ್ಲ ಗೂಗಲ್ ಮಾಡಿ ಹುಡುಕ್ತೆ ಯಾವುದಿದೆ ಅಂತ. ಅದು ಗೊತ್ತಾಯಿತು, ಅದು ಬಾರ್ನ್ಯಾರ್ಡ್ ಮಿಲೆಟ್, ಸಾಮೈ ಅಂತಾರೆ. ಸೊ ಅದನ್ನು ಇಮಿಡಿಯೇಟಾಗಿ ಆರ್ಡ್ರ್ ಮಾಡಿ
ತರಿಸಿ ಸೊ ಇವತ್ತು ಅದನ್ನು ನೆನೆ ಹಾಕಿ ನಾಳೆ ಬ್ರೇಕ್ಫಾಸ್ಟ್ಗೆ ಆ ದೋಸೆನ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಇದ್ರದ್ದು ಎಕ್ಸ್ಪೆರಿಮೆಂಟ್ ಯಾರ ಮೇಲೆ ಹೇಳಿ, ನಾನೇನೋ ಚೆನ್ನಾಗಿದ್ದೀನಿ ತಿಂದು ನನಗೇನೂ ಆಗಲಿಲ್ಲ. ನಾಳೆ ಬೆಳಗ್ಗೆ ಗೋವರ್ಧನ್ ಮತ್ತು ಸುಬ್ಬಿಕುಟ್ಟಿ ಮೇಲೆ ಇದ್ರ ಎಕ್ಸ್ಪೆರಿಮೆಂಟ್ ರಿಸಲ್ಟ್ಸ್ ಹೇಗಿರುತ್ತೆ ಅಂತ ಗೊತ್ತಾಗತ್ತೆ. ಸೊ ಇವಾಗ ದೋಸೆಗೆ ನೆನೆಸೋಣ. ಸಾರಿ ಆಗಲೇ ಏನಾಯಿತು ಗೊತ್ತಾ, ಮಾತಾಡೋ ಬರಾಟಿಲಿ ಆ ಎಂತೂಸಿಯಾಸಮಲ್ಲಿ ಈ ಮಿಲೆಟ್ ಹೆಸರು ತಪ್ಪು ಹೇಳಿಬಿಟ್ಟೆ. ಬಾರ್ನ್ಯಾರ್ಡ್ ಮಿಲೆಟ್ ಅಂದ್ಬಿಟ್ಟೆ. ಅಲ್ಲಲ್ಲ, ಈ ಸಮೈ ಇದನ್ನೇನು ಸಾಮೆ ಅಂತ ಕರೀತಾರೋ ಅದು ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಲಿಟಲ್ ಮಿಲೆಟ್ ಅಂತ. ಸೊ ಸಾರಿ ಓಕೆನಾ. ನೋಡಿ, ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಮೆಷರ್ಮೆಂಟ್ಗೆ ಅಂತ ಒಂದು ಚಿಕ್ಕ ಲೋಟ ತಂದಿದ್ದೀನಿ. ಏಕೆಂದರೆ ಏನು ಎಡವಟ್ಟಾಗಬಾರ್ದಲ್ವಾ, ಅದಕ್ಕೇನೆ ಸುಮ್ಮನೆ ಪದಾರ್ಥ ಯಾಕೆ ವೇಸ್ಟ್ ಮಾಡಬೇಕು. ಅದು ಅಲ್ಲದೆ ನಾನು ಈ ಸುಮಾರು ಸೈಟ್ಗಳನ್ನೆಲ್ಲ ಚೆಕ್ ಮಾಡಿದೆ. ಅದೆಲ್ಲದರಲ್ಲೂ ರೇಟಿಂಗ್ಸ್ ಪ್ರಕಾರ, ಆಮೇಲೆ ಮಾಡೋದಕ್ಕೆ ತುಂಬ ಈಸಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಹೊಸದಾಗಿ ತಿನ್ನೋಕ್ಕೆ ಶುರು ಮಾಡೋರಿಗೆ ಅಥವಾ ಫಸ್ಟ್ ಟೈಮ್ ತಿನ್ನೋರಿಗೆ ಈ ಸಾಮೆ ಇದ್ರದ್ದು ಈ ಮಿಲೆಟ್ಟಿನ ದೋಸೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಅಂತ ಹಾಕಿತ್ತು. ಸೊ ಅದಕ್ಕೇ ನಾನು ಆ ಸಾಮೆನೇ ತರಿಸ್ಕೊಂಡೆ. ಇವಾಗ ಅದನ್ನು ನೆನೆಸಿ ಅದರದ್ದು ದೋಸೆ ಮಾಡೋದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಬನ್ನಿ ಫಸ್ಟು ನೆನೆಸ್ಬಿಡೋಣ. ನಾನು ಈ ಚಿಕ್ಕ ಕಪ್ಪಲ್ಲಿ 2 ಲೋಟ ಸಾಮೆನ ನೆನೆ ಹಾಕ್ತೀನಿ. ಸಪ್ರೇಟಾಗಿ ಹಾಕಬೇಕು. ಹಾಂ, ಇನ್ನೊಂದು ಪಾತ್ರೆಯಲ್ಲಿ ಇದರಲ್ಲಿ ಆಲ್ಮೋಸ್ಟ್ ಮುಕ್ಕಾಲಿನಿಂದ ಒಂದು ತುಂಬ ಗೋಪುರವಾಗಲ್ಲ, ಫ್ಲ್ಯಾಟಾಗಿ ಒಂದು ಉದ್ದಿನಬೇಳೆ ಹಾಕ್ತೀನಿ. ಆಮೇಲೆ ಸ್ವಲ್ಪ ಮೆಂತ್ಯ ರುಚಿಗೆ ಬೇಕೇ ಬೇಕಲ್ವಾ, ಆ್ಯಂಡ್ ಜೊತೆಗೆ ಅಫ್ಕೋರ್ಸ್ ಇಟ್ಸ್ ಗುಡ್ ಫಾರ್ ಹೆಲ್ತ್. ಈಗ ಇದನ್ನು ಕ್ಲೀನಾಗಿ ತೊಳೆಯೋಣ. ಆ್ಯಕ್ಚುಲಿ ಏನು ಗೊತ್ತಾ, ಇದನ್ನು ತೊಳೆದಿದ್ದ ನೀರು ಗಿಡಕ್ಕೆ ಹಾಕಿದ್ರೆ ತುಂಬ ಒಳ್ಳೆಯದು. ಎಸ್ಪೆಷಲಿ ಕರಿಬೇವು ಗಿಡಕ್ಕೆಲ್ಲ ಹಾಕಿದ್ರೆ ಕರಿಬೇವು ಒಂಥರ ಘಮ ಅಂತ ವಾಸನೆ ಬರುತ್ತೆ. ನನ್ನ ಹತ್ರ ಇಲ್ಲಿ ಕರಿಬೇವು ಗಿಡ ಇಲ್ಲ, ನಮ್ಮ ಹಳೆ ಮಲೇಶ್ವರದ ಮನೇಲಿದೆ. ತರಿಸ್ಬೇಕು, ಇಲ್ಲೂ ಒಂದು ಚಿಕ್ಕ ಗಿಡ ಹಾಕ್ಕೋಬೇಕು ಅನ್ಕೋತೀನಿ, ಆದರೆ ಮರ್ತೇ ಹೋಗುತ್ತೆ. ಆದರೆ ಹಾಕಿದ್ದೆ, ಅದೇನೋ ಗೊತ್ತಿಲ್ಲ, ಸತ್ತೋಯ್ತು. ಅದು ಯಾತಕ್ಕೆ ಗೊತ್ತಾ, ಬಿಕಾಸ್ ಆಫ್ ಸುಬ್ಬಿಕುಟ್ಟಿ. ಅವಳಿಗೆ ಒಪ್ಸ್ಬಿಟ್ಟು ಹೋಗಿದ್ದೆ, ಕರಿಬೇವು ಗಿಡನ ನೀನು ನೋಡ್ಕೋಬೇಕು, ಅದಕ್ಕೆ ಸರಿಯಾಗಿ ನೀರ್ಗಿರೆಲ್ಲ ಹಾಕಿ ನೋಡ್ಕೊ ಅಂದರೆ ಗೊತ್ತಲ್ಲ ನಮ್ಮ ಮೇಡಮ್ ಹೆಂಗೆ ಅಂತ. ಹಾಂ, ತೊಳೆದಿದ್ದಾಯ್ತು. ಈಗ ನೀರು ಹಾಕಿ ಇದನ್ನು ಒಂದು 4 to 5 hours ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ. ದೋಸೆ ಹಿಟ್ಟಿಗೆ ನೆನೆಸಿಟ್ಟು 4-5 ಅವರ್ ಏನು 6 ಅವರೇ ಆಗೋಯ್ತು. ಸೊ ಫಸ್ಟು ದೋಸೆಗೆ ಗ್ರೈಂಡ್ ಮಾಡಿಬಿಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಈಗ ಸಡನ್ನಾಗಿ ನನಗೊಂದು ಐಡಿಯಾ ಫ್ಲ್ಯಾಶ್ ಆಯಿತು. ಇದು ಸ್ವಲ್ಪ ಮಿಲೆಟ್ ಫಸ್ಟ್ ಟೈಮ್ ತಿಂತಾ ಇರೋದ್ರಿಂದ ಅಕಸ್ಮಾತ್ ಹೊಟ್ಟೆ ನೋವು ಬಂದುಬಿಟ್ರೆ ಪಾಪ ನಾಳೆ ಸುಬ್ಬಿಗೆ ಕೆಲಸ ಇದೆ, ಆಫೀಸಿಗೆ ಬೇರೆ ಹೋಗಬೇಕಲ್ವ, ಅದಕ್ಕೆ ಅದಕ್ಕೊಂಚೂರು ಜೀರಿಗೆ, ಒಂಚೂರು ಶುಂಠಿ, ಆಮೇಲೆ ಸ್ವಲ್ಪ ಟೇಸ್ಟ್ಗೆ ಒಂದೆರಡು ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಇದೆಲ್ಲ ಸೇರಿಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದನ್ನು ಗ್ರೈಂಡ್ ಮಾಡುವಾಗ ಜೊತೆಗೆ ಹಾಕ್ಬಿಡ್ತೀನಿ. ಸೊ ಹೋಪಿಂಗ್ ದೋಸೆ ಇಟ್ಟಿರ್ವಿ, ಅದನ್ನು ಓವರ್ ನೈಟ್ ಫರ್ಮೆಂಟ್ ಆಗಕ್ಕೆ ಬಿಟ್ಟು, ಅಂದರೆ ಕುದಕ್ಕೆ ಬರೋದಕ್ಕೆ ಬಿಟ್ಟು, ನಾಳೆ ಬೆಳಗ್ಗೆ ದೋಸೆ ಮಾಡಿದಾಗ ಈ ನನ್ನ ಹೊಸ ಎಕ್ಸ್ಪೆರಿಮೆಂಟು ಸಕ್ಸಸ್ಸಾ ಫೇಲ್ಯೂರಾ ಅನ್ನೋದು ಗೊತ್ತಾಗತ್ತೆ. ಜಸ್ಟ್ ಕೀಪಿಂಗ್ ಮೈ ಫಿಂಗರ್ಸ್ ಕ್ರಾಸ್ಡ್. ದೋಸೆ ಇಟ್ಟು ಗ್ರೈಂಡ್ ಮಾಡ್ತೀನಿ ಈಗ. ದೋಸೆ ಹಿಟ್ಟು ರೆಡಿ. ನಾಳೆ ಬೆಳಗ್ಗೆವರೆಗೂ ವೆಯ್ಟ್ ಮಾಡಬೇಕು. ಗುಡ್ ಮಾರ್ನಿಂಗ್. ದೋಸೆ ತವ ಚೆನ್ನಾಗಿ ಕಾದಿದೆ. ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ, ಈ ಹಿಟ್ಟು ಮಿಲೆಟ್ ಹಿಟ್ಟು ರೆಗ್ಯುಲರ್ ನಮ್ಮ ಅಕ್ಕಿ ದೋಸೆ ಹಿಟ್ಟು ಥರನೇ ಫಸ್ಟ್ ಕ್ಲಾಸಾಗಿ ಹುದುಗ್ ಬಂದಿದೆ.
ಸೊ ದೋಸೆನೂ ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ಈ ಶುಂಠಿ ಜೀರಿಗೆ ಇದೆಲ್ಲ ಸ್ವಲ್ಪ ಡೈಜೆಷನ್ಗೆ ಹೆಲ್ಪ್ ಆಗಲಿ ಅಂತ ಹಾಕಿದ್ನಲ್ಲ, ಅದರಿಂದನೋ ಏನೋ ಗೊತ್ತಿಲ್ಲ, ಈ ಹಸಿ ಹಿಟ್ಟೇನೆ ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಸೊ ಐ ಆಮ್ ಆಲ್ ಎಕ್ಸೈಟೆಡ್ ಅಂಡ್ ರೆಡಿ ಟು ಟ್ರೈ ದ ದೋಸೆ. ದೋಸೆ ಹಿಂಗೆ ಅಗಲ ಮಾಡೋದಕ್ಕೆ ಈಸಿಯಾಗಿ ಆಗ್ತಾ ಇದೆ. ಸೊ ಇವಾಗ ಇನ್ನೂ ಐ ಆಮ್ ಕಾನ್ಫಿಡೆಂಟ್ ದೋಸೆ ಚೆನ್ನಾಗಾಗತ್ತೆ ಅಂತ. ಸೊ ಸ್ವಲ್ಪ ಜಾಸ್ತಿ ಹಾಕಲ್ಲ, ಕೊಬ್ಬರಿ ಎಣ್ಣೆ, ತುಪ್ಪನೂ ಹಾಕ್ಬೋದು, ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟ್. ನನಗೆ ದೋಸೆ ಅಂದರೆ ಸಖತ್ ಇಷ್ಟಪ್ಪ. ಯಾರಾದರೂ ಕೂರಿಸ್ಬಿಟ್ಟು ದೋಸೆ ಮಾಡಿಕೊಡ್ತೀನಿ ಅಂತಂದರೆ ಹಾಂ ಓಕೆ ಅಂತೀನಿ, ನಂಗೆ 2 ದೋಸೆ ಸಾಕು ಅಂತ. ಆಮೇಲೆ ಅವರು ಬಿಸಿಯಾಗಿ ದೋಸೆ ಮಾಡ್ಕೊಡೋಕೆ ಶುರು ಮಾಡಿದ್ರೆ 2 ದೋಸೆ ಹೋಗಿ 3 ಆಗತ್ತೆ, 3 ಹೋಗಿ 4 ಆಗತ್ತೆ. ಆಮೇಲೆ ಬೇಡ ಬಿಡಿ. ಒಂದ್ಸತಿ ಏನಾಯಿತು ಗೊತ್ತಾ, ನಾನು ಹೀಗೆ ದೋಸೆ ಮಾಡ್ತಾ ಇದ್ದೆ, ನಮ್ಮ ಅಣ್ಣನ ಫ್ರೆಂಡ್ಸ್ ಇಬ್ಬರು ಬಂದರು. ಏನಮ್ಮ ದೋಸೆ ಮಾಡ್ತಾ ಇದೆಯಾ ಅಂದರು. ಸರಿ ತಿಂತೀರಾ ಅಂತ ಕೇಳಿದೆ. ಮತ್ತೆ ತಿಂದೇ ಬಿಡ್ತೀವ, ಅದು ನೀನು ಮಾಡ್ಕೊಡ್ತೀವಿ ಅಂದರೆ ಖಂಡಿತ ಬೇಡ ಅನ್ನಲ್ಲ, ಕೊಡು ಅಂದರು. ಸರಿ ಕೇಳಿದ್ನಲ್ಲ ಅಂತ ಅಂದ್ಬಿಟ್ಟು ದೋಸೆ ಮಾಡಿಕೊಟ್ಟೆ, ಇಬ್ರಿಗೂ 1-2 ದೋಸೆ ಮಾಡಿಕೊಟ್ಟೆ. ಆಮೇಲೆ ಏನೋ ಒಂದು ಸಂಕೋಚಕ್ಕೆ ಸಾಕು ಅಂತಂತಾರೆ ಅಂದರೆ ಇಬ್ಬರು ಸೇರಿಕೊಂಡು ಸರಿಯಾಗಿ ಬ್ಯಾಟಿಂಗ್ ಮಾಡೋದಾ. ನನ್ನ ಅಂದಾಜಲ್ಲಿ ಇಬ್ಬರು ಸೇರಿ 7-8 ಒಬ್ರೊಬ್ರು ದೋಸೆ ತಿಂದಿದ್ದಾರೆ. ಆಮೇಲೆ ಅಷ್ಟೊತ್ತಿಗೆ ನಮ್ಮ ಅಣ್ಣ ಬಂದ. ನನಗೆ ದೋಸೆ ಅಂದ. ಎಲ್ಲಿತ್ತು ದೋಸೆ? ಖಾಲಿ ಡಬ್ಬ ಅವ್ನ ಕೈಲಿ ಕೊಟ್ಬಿಟ್ಟು, ತಗೋ ಇದೇ ದೋಸೆ, ನಿನ್ನ ಫ್ರೆಂಡ್ಸ್ ಎಲ್ಲ ತಿಂದು ಖಾಲಿ ಮಾಡಿದ್ರು, ನಿನಗೂ ದೋಸೆ ಇಲ್ಲ ನನಗೂ ದೋಸೆ ಇಲ್ಲ, ಈಗ ನಾವಿಬ್ರು ಬಿಸ್ಕೆಟ್ ತಿನ್ನಬೇಕು ಅಂದೆ. ಘಮ ಘಮ ಅಂತ ಇದೆ. ಆಮೇಲೆ ಸುಬಿಕುಟ್ಟಿಗೆ ಇಷ್ಟ ಆಗೋ ಹಾಗೆ ತೆಳ್ಳಿಗೆ ಸ್ವಲ್ಪ ಕ್ರಿಸ್ಪಿಯಾಗೂ ಮಾಡ್ತಾಯಿದ್ದೀನಿ. ಓಕೆ, ನಾಟ್ ಬ್ಯಾಡ್. ಎದ್ದೇಳ್ತಾ ಇದೆ ಈಸಿಯಾಗೆ, ತವ ಕಂಟ್ಕೋತಾ ಇಲ್ಲ. ಆಹಾ, ಫಸ್ಟ್ ಕ್ರಿಸ್ಪಿ ದೋಸೆ ರೆಡಿ. ಏನು ಗೊತ್ತಾ, ನನಗೆ ತುಂಬ ಟೆಂಪ್ಟ್ ಆಗ್ತಾ ಇದೆ. ಅವರಿಬ್ರಿಗೂ ಕೊಡೋಕ್ಕೆ ಮುಂಚೆ ನಾನೇ ಫಸ್ಟ್ ದೋಸೆನ ಇನಾಗ್ರೇಟ್ ಮಾಡ್ತೀನಿ. ಕುಟುಂಬ ಅಂತ ಇದೆ. ಸೂಪರ್ ಆಗಿದೆ. ನಾನೇ ಬೆಂದು ತಡ್ಕೊತೀನಿ ಚೆನ್ನಾಗಿ ಮಾಡಿದ್ದೀನಿ ಅಂತ. ರಿಯಲಿ ವೆರಿ ನೈಸ್. ಈಗ ಗೊತ್ತಾ, ನಾನು ದೋಸೆ ತಿಂತೀನಿ, ನೀವುಗಳು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಯಿತಾ, ಹೇಗಾಯಿತು ಅಂತೆಲ್ಲ ನನಗೆ ತಿಳಿಸಿ, ಆಯಿತಾ? ಮತ್ತೆ ಮುಂದಿನ ವಾರ ಸಿಗ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ದ ಜರ್ನಿ ಆಫ್ ಲೈಫ್, ಪಾಸಿಟಿವ್ಲಿ ವಿತ್ ಸ್ಮೈಲ್ಸ್ ಆ್ಯಂಡ್ ಲವ್.